ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲವಿಶ್ ಕೇಕ್ಸ್ ವಿತ್ ಹೋಮ್ ಬೇಕರ್. ನಾನು ಇವತ್ತು ನಿಮಗೆ ಚಾಕ್ಲೇಟ್ ಬ್ರೌನಿ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈಗಾಗಲೇ ಚಾಕ್ಲೇಟ್ ಬ್ರೌನಿನ ಹೇಗೆ ಮಾಡೋದು ಅಂತ ನಾನು ಹಳೆಯ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ. ಅದು ಬಂದು ಕಪ್ ಮೆಜರ್ಮೆಂಟಲ್ಲಿ ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ಗ್ರಾಮ್ ಮೆಜರ್ಮೆಂಟಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನಾನು ಅದಕ್ಕೆ ಬಳಸ್ತಾ ಇರೋದು ನಂದಿನಿ ಬಟರ್. ಅದನ್ನು ನಾನು 100 ಗ್ರಾಮನ್ನು ತೊಗೊಂಡಿದ್ದೀನಿ. ಆಯಿಲನ್ನು ಬಳಸ್ಬೋದಂದರೆ ಬಳಸ್ಬೋದು, ಬಟ್ ನಮಗೆ ಆ ಒರಿಜಿನಲ್ ಟೇಸ್ಟ್ ಬ್ರೌನಿದು ಬೇಕಿದ್ರೆ ನಾವು ಇಲ್ಲಿ ಬಟರನ್ನೇ ಬಳಸ್ಕೊಳ್ಬೋದು. ಇಲ್ಲ ನೀವು ಆಯಿಲನ್ನು ಕೂಡ ಬಳಸ್ಕೊಂಡು ಮಾಡ್ಬೋದು. ಇದೇ ಮೆಜರ್ಮೆಂಟಲ್ಲಿ ನಾನು ತೊಗೊಂಡಿರೋದು 100 ಗ್ರಾಮ್, 110 ಗ್ರಾಮ್ ನಾನು ಅಷ್ಟನ್ನು ನಾನು ತೊಗೊಂಡಿದ್ದೀನಿ. ಆ ನಂತರ ನಾನಿಲ್ಲಿ ತೊಗೊಂಡಿರೋದು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್. ನಾನು ಯಾವಾಗಲೂ ಕೂಡ ಯೂಸ್ ಮಾಡೋದು 2M ಬ್ರ್ಯಾಂಡ್ದು, ಬಟ್ ಈ ಸಾರಿ ನಾನು ಈ ಲವಿಲ್ಟ್ ಅನ್ನೋ ಒಂದು ಹೊಸ ಬ್ರ್ಯಾಂಡದ ನಾನು ತೊಗೊಂಡಿದ್ದೀನಿ. ಒಂದು ಸಾರಿ ಟ್ರೈ ಮಾಡೋಣ ಅಂತ, ಬಟ್ ನನಗೇನು ಅಷ್ಟು ಲೈಕ್ ಆಗಲಿಲ್ಲ. ನೀವು 2M ಬ್ರ್ಯಾಂಡದನ್ನು ತೊಗೊಂಡು ಯೂಸ್ ಮಾಡಿದ್ರು ಓಕೆ, 3 ಡೇ ತೊಗೊಂಡ್ರು ಓಕೆ. ನೋಡಿ, ಇದನ್ನು ನಾನು ಒಂದು 85 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನಂತರ ಬಟರ್ ಆ್ಯಂಡ್ ಚಾಕ್ಲೇಟ್ ಎರಡನ್ನೂ ಕೂಡ ಒಂದು ಬೌಲಿಗೆ ಹಾಕ್ಕೊಂಡು ನಾನು ಚಾಕ್ಲೇಟನ್ನು ನಾವು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಬೇಕು. ಫಸ್ಟು ಎರಡನ್ನೂ ಕೂಡ ಹಾಕ್ಕೊಂಡು ಡಬಲ್ ಬಾಯ್ಲ್ಡ್ ಮೆಥಡಲ್ಲಿ ನಾನು ಮೆಲ್ಟ್ ಮಾಡ್ಕೊಳ್ತೀನಿ. ಡಬಲ್ ಬಾಯ್ಲ್ಡ್ ಮೆಥಡನ್ನ ಹೇಗೆ ಮಾಡೋದು ಅಂತ ನಾನು ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಏನಿಲ್ಲ, ಅದು ತುಂಬ ಸಿಂಪಲ್. ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಇಟ್ಕೊಳ್ಳಿ. ಆ ಪಾತ್ರೆಯ ಮೇಲೆ ಈ ಪಾತ್ರೆಯನ್ನು ಇಟ್ಟು ಆ ಆವಿಯಲ್ಲಿ, ಆ ಬಿಸಿಯ ಆವಿಯಲ್ಲೇ ನಿಮಗೆ ಆ ಬಟರ್ ಆ್ಯಂಡ್ ಚಾಕ್ಲೇಟ್ ಎರಡೂ ಕೂಡ ಕರಗೋಗುತ್ತೆ. ನೀಟಾಗಿ ಅದನ್ನು ಗಂಟಿಲ್ಲದೆ ಇರೋ ರೀತಿ ಕರಗಿಸ್ಕೊಂಡು ಇಟ್ಕೊಳ್ಳಿ. ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ನಂತರ ನಾನು ಒಂದು ಕೋಕೋ ಪೌಡರನ್ನು ಕೂಡ ಮೆಜರ್ ಮಾಡ್ಕೋತೀನಿ. ನಾನು ಕೋಕೋ ಪೌಡರ್ ತೊಗೊಳ್ತಾ ಇರೋದು 20 ಗ್ರಾಮ್. ಹಾಗೆ ಇವತ್ತು ನಾನು ತೋರಿಸ್ತಾ ಇರೋದು ಲೆಸ್ ಮೈದಾವನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡು ನಾನು ಬ್ರೌನಿಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ, ಅದು ಕೂಡ ಸ್ವಲ್ಪ ಅದರಲ್ಲಿ ಕ್ವಾಂಟಿಟಿಯನ್ನು ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಮೈದಾ ಪ್ರಮಾಣ ಆಗಲಿ ಮೊಟ್ಟೆ ಎಲ್ಲವೂ ಕೂಡ ಅದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ, ಆದರೆ ಇದು ಗ್ರಾಮ್ ಮೆಜರ್ಮೆಂಟಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಬಳಸೋ ಯಾವಾಗಲೂ ಕೂಡ ಕೇಕಿಗಾಗಲಿ ಬ್ರೌನಿಗಾಗಲಿ ಒಂದು ಯಾವುದೇ ಥರ ಕೇಕ್ಗಳಿಗಾಗಲಿ ಬಳಸೋದು ನಾನು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ನ ಮೈದಾನೇ ನಾನು ತೊಗೊಳ್ಳೋದು. ಅದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನಾನು 45 ಗ್ರಾಮಲ್ಲಿ ನಾನು ತೊಗೊಂಡಿದ್ದೀನಿ ಮೈದಾನ. ನಾನು ನಿಮಗೆ ಅಲ್ಲಿ ನೀಟಾಗಿ ನಾನು ಎಲ್ಲವೂ ಕೂಡ ಡೀಟೇಲ್ಡ್ ರೆಸಿಪಿಯನ್ನು ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೆ ನಾನು ಹಳೆ ಬ್ರೌನಿ ರೆಸಿಪಿಯನ್ನು ಕೂಡ ನಾನು ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಕೊಳ್ಬೋದು. ಹಾಗೆ ನೀವು ಬ್ರೌನಿ ಮಾಡಲಿಕ್ಕೆ ನಿಮ್ಗೆ ಯಾವುದೇ ಥರ ಎಲೆಕ್ಟ್ರಿಕ್ ಬೀಟರ್ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹ್ಯಾಂಡ್ ವಿಸ್ಕರ್ ಇದ್ದರೂ ಸಹ ಓಕೆ, ನಿಮಗೆ ಅದರಲ್ಲೇ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ನಂತರ ಇದಕ್ಕೆ ನಾನು ವೈಟ್ ಶುಗರನ್ನು 80 ಗ್ರಾಮ್ ತೊಗೊಂಡಿದ್ದೀನಿ. ಹಾಗೆ ಬ್ರೌನ್ ಶುಗರನ್ನು 40 ಗ್ರಾಮ್ ತೊಗೊಂಡಿದ್ದೀನಿ. ನನ್ನ ಹತ್ರ ಸ್ವಲ್ಪ ಇರೋದರಿಂದ ಬ್ರೌನ್ ಶುಗರ್ ಸ್ವಲ್ಪ ಒಂದನ್ನೇ ಬಳಸ್ಬೋದಂದರೆ ಬಳಸ್ಬೋದು. ಎರಡನ್ನೂ ಆಫ್ ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ನಂತರ ಕಾಫಿ ಪೌಡರನ್ನು 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಯಾವುದಾದ್ರೂ ಸರಿ, ಅದು ಕಾಫಿ ಫ್ಲೇವರ್ ಕೊಡೋದಿಲ್ಲ, ಬಟ್ ನಿಮಗೆ ಚಾಕ್ಲೇಟ್ ಜೊತೆಗೆ ಸೇರಿದಾಗ ಅದೇ ಒಂಥರ ಒಂದು ಫ್ಲೇವರ್ ಕೊಡುತ್ತೆ. ಹಾಗಾಗಿ ನಂತರ ನಾನೇನು ಚಾಕ್ಲೇಟು ಬಟರು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಕೋಕೋ ಪೌಡರನ್ನು ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಅದ್ರ ಜೊತೆಗೆ ಮಿಕ್ಸ್ ಆಗೋದ್ರಿಂದ ಇವನ್ ಆಗಿ ನೀಟಾಗಿ ಬ್ಯಾಟರಲ್ಲಿ ಅದು ಮಿಕ್ಸ್ ಆಗುತ್ತೆ ಅನ್ನೋದು. ನಂತರ 2 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ವೆನಿಲಾ ಎಸೆನ್ಸ್ ಆಪ್ಷನಲ್, ನೀವು ಬ್ರೌನಿ ರೆಸಿಪಿಯಲ್ಲಿ ಸೇರಿಸೋದು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅದನ್ನು 1 ಟೀ ಸ್ಪೂನ್ ಸೇರಿಸ್ಕೊತೀನಿ. ಹಾಗೆ ಚಿಟಿಕೆ ಉಪ್ಪನ್ನು ಸೇರಿಸ್ಕೊತೀನಿ. ನೀವು ಬೇಕಿಂಗಲ್ಲಿ ಯಾವುದೇ ರೆಸಿಪಿ ಮಾಡಬೇಕ್ರೆ ಎಲ್ಲದಕ್ಕೂ ಕೂಡ ಒಂದು ಚಿಟಿಕೆ ಉಪ್ಪನ್ನು ಸೇರಿಸೋದ್ರಿಂದ ಅದು ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಹಾಗಾಗಿ ನಂತರ ನನ್ನ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇರೋದ್ರಿಂದ ನಾನು ಬೀಟ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಆದರೆ ನಾನು ಹೇಳೋದು, ನೀವು ವಿಸ್ಕರಲ್ಲೇ ಟ್ರೈ ಮಾಡಿ ನೋಡಿ. ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದರಲ್ಲೇ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಕ್ರಿಂಕಲ್ ಟಾಪ್ ಬರುತ್ತೆ. ನನಗೇನು ಇದು ಎಲೆಕ್ಟ್ರಿಕ್ ಬೀಟರಲ್ಲಿ ಇವತ್ತು ಮಾಡಿದೆ, ಬಟ್ ನನಗೆ ಯಾವುದೇ ಥರ ಕ್ರಿಂಕಲ್ ಟಾಪ್ ಮೇಲೆ ಬರಲಿಲ್ಲ ಬ್ರೌನಿಲಿ. ನಾನು ತುಂಬ ಜಾಸ್ತಿ ಬೀಟ್ ಮಾಡಿಕೊಂಡೆ ಅಂತ ಅನಿಸುತ್ತೆ. ಹಾಗಾಗಿ ನಿಮಗೆ ಇದಕ್ಕೆ ಜಾಸ್ತಿ ಬೀಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿರಿ, ವಿಸ್ಕರ್ನ ಮೂಲಕ ಸ್ವಲ್ಪ ಬೀಟ್ ಮಾಡಿದ್ರೆ ಸಕ್ಕರೆ ಕರಗಿದ್ರೆ ಸಾಕು ನಮಗೆ ಇಲ್ಲಿ. ನಂತರ ಇಲ್ಲಿ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನಿವತ್ತು ಸ್ವಲ್ಪ ಬೀಟರಲ್ಲಿ, ನನ್ನ ಬೀಟರು ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ, ಸ್ವಲ್ಪ
ಸ್ಪೀಡ್ ಜಾಸ್ತಿ ಆಗಿದೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ನನಗೆ ಯಾವುದೇ ಥರ ಕ್ರಿಂಕಲ್ ಟಾಪ್ ಬರಲಿಲ್ಲ. ಬಟ್ ಬ್ರೌನಿ ನೀಟಾಗಿ ರೆಡಿ ಆಯಿತು. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಕ್ರಿಂಕಲ್ ಟಾಪ್ ಅಂತ ನೀವೇನು ಕೇಳಿರ್ತೀರ ಆ ಥರ ನನಗೆ ಇವತ್ತು ಬರಲಿಲ್ಲ. ಆದರೆ ರೆಸಿಪಿ ಕೂಡ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಎಲೆಕ್ಟ್ರಿಕ್ ಬೀಟರ್ ಇಲ್ಲ ಅಂದರೆ ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ಸಾಕು, ಹ್ಯಾಂಡ್ ವಿಸ್ಕರ್, ಅದ್ರ ಮೂಲಕ ಚೆನ್ನಾಗಿ ಬೀಟ್ ಮಾಡಿಕೊಂಡು ಇದೇ ಮೆಜರ್ಮೆಂಟಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ ಏನು ಹೇಳಿದ್ದೀನಿ ಅದನ್ನು ಸೇರಿಸಿ ಮಾಡಿ. ಯಾವುದೇ ಥರ ವ್ಯತ್ಯಾಸ ಏನಿಲ್ಲ. ನಂತರ ನಾನು ಮೊಟ್ಟೆಯನ್ನು ಬೀಟ್ ಮಾಡ್ಕೊಂಡ್ಮೇಲೆ ಸಕ್ಕರೆ ಜೊತೆಗೆ ನೀಟಾಗಿ ಕರಗಿದೆ. ಇವೆರಡು ಕರಗಿದ ಮೇಲೆ ನಾನು ಚಾಕ್ಲೇಟು, ಬಟರ್ ಆ್ಯಂಡ್ ಕೊಕೋ ಪೌಡರ್ ಮಿಕ್ಸ್ಚರ್ ಏನಿದೆ ಅದನ್ನು ನಾನು ಸೇರಿಸಿ ಅದನ್ನು ಕೂಡ ಒಂದು ಮಿಕ್ಸ್ ಕೊಟ್ಕೊಳ್ತೀನಿ. ಒಂದು 1 ಸೆಕೆಂಡ್ ಅಷ್ಟೇ ಮಿಕ್ಸ್ ಕೊಟ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಕಾಫಿ ಪೌಡರ್ ಇದೆಯಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಕೊಟ್ಕೊಳ್ತೀನಿ ಈ ಥರ. ಹಾಗೆ ನೀವು ಕೇಕ್ ಮಾಡೋಕ್ಕಿಂತ ಬ್ರೌನಿ ರೆಸಿಪಿ ತುಂಬ ಬೇಗನೆ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಹಾಗಾಗಿ ನೀವು ಯಾವುದೇ ಥರ ಎಲೆಕ್ಟ್ರಿಕ್ ಬೀಟರ್ ಇಲ್ಲದೆ ಕೂಡ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ. ತುಂಬಾ ಇವಾಗ ಟ್ರೆಂಡಿಂಗಲ್ಲಿರೋ ಅಂಥದ್ದು ಬ್ರೌನಿ, ತುಂಬಾ ಇಷ್ಟಪಡೋ ಅಂಥದ್ದು ಕೂಡ ಬ್ರೌನಿಯನ್ನು. ಹಾಗಾಗಿ ಚಾಕ್ಲೇಟ್ ಇಷ್ಟಪಡ್ದೇವರು ಕೂಡ ಬ್ರೌನಿನ ಇಷ್ಟಪಡ್ತಾರೆ. ನೆಕ್ಸ್ಟ್ ನೋಡಿ, ನಾನು ಮೈದಾನ ಸ್ವಲ್ಪನೇ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಬೀಟ್ ಮಾಡಿಕೊಂಡು ನಂತರ ನಾನು ಆದಷ್ಟು ಬ್ರೌನಿಯನ್ನು ನಾವು ಸ್ಕ್ವಯರ್ ಟಿನ್ನಲ್ಲೇ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಆವಾಗ ನಮಗೆ ಸ್ವಲ್ಪ ಅದು ಶೇಪ್ ವೈಸ್ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗೆ ಬಟರ್ ಪೇಪರ್ ಮಸ್ಟ್ ಆ್ಯಂಡ್ ಶುಡ್. ನಾವು ಬಟರ್ ಪೇಪರ್ ಇಲ್ಲದೆ ಬ್ರೌನಿಯನ್ನು ಮಾಡಲಿಕ್ಕೆ ಟ್ರೈ ಮಾಡಬಾರ್ದು ಕೆಳಗಡೆ ಎಲ್ಲ, ಯಾಕಂದರೆ ಅದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಬೇರೆ ಕೇಕಿಗಾದರೆ ನೀವು ಮೈದಾ ಡಸ್ಟ್ ಮಾಡಿದ್ರೆ ಸಾಕು. ಬಟ್ ಇದಕ್ಕೆ ನಾವು ಬಟರ್ ಪೇಪರನ್ನು ಹಾಕಿನೇ ನಾವು ರೆಡಿ ಮಾಡ್ಕೊಳ್ಬೇಕು. ನಂತರ ನಾನು ಇದನ್ನು ಆಮೇಲೆ ಇದು ಬೇಕ್ ಮಾಡಲಿಕ್ಕೂ ತುಂಬ ಸಮಯ ತೊಗೊಳ್ಳಲ್ಲ. 180 ಡಿಗ್ರಿಯಲ್ಲಿ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ 10 ಮಿನಿಟ್ಸ್. ನಂತರ 160 ಡಿಗ್ರಿಯಲ್ಲಿ ಒಂದು 15 to 20 ಮಿನಿಟ್ಸ್ಗೆ ನಾನು ಇದನ್ನು ಬೇಕ್ ಮಾಡಿಕೊಂಡೆ. ಹಾಗೆ ನೀವು ಹೇಗೆ ನೀಟಾಗಿ ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ಒಂದು ಕಡ್ಡಿಯನ್ನು ತೊಗೊಳ್ಳಿ, ಚಾಕನ್ನು ತೊಗೊಳ್ಳಿ, ಅದನ್ನು ಒಂದು ಚುಚ್ಚಿ ವಾಪಸ್ ಈಚೆ ತೆಗೆದಾಗ ನಿಮಗೆ ಅದರಲ್ಲಿ ಯಾವುದೇ ಥರ ಬ್ಯಾಟರ್ ಅಂಟ್ಕೊಳ್ಬಾರ್ದು. ಆವಾಗ ನೀಟಾಗಿ ಬೇಕಾಗಿದೆ ಅಂತ. ಬಟ್ ಆದರೆ ಬ್ರೌನಿಲಿ ನಿಮಗೆ ಸ್ವಲ್ಪ ಆಗಿ ಇರಬೇಕು, ಸ್ವಲ್ಪ ಫಡ್ಜಿಯಾಗಿ ಇರಬೇಕು ಅಂದರೆ ಅದರಲ್ಲಿ ಸ್ವಲ್ಪ ನಿಮಗೆ ಅಂಟ್ಕೊಂಡ್ರೂ ಓಕೆ, ನಿಮಗೆ ಬ್ರೌನಿ ಚೆನ್ನಾಗಿರುತ್ತೆ ಅಂತಲೇ ಅರ್ಥ. ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ಚೂವಿಯಾಗಿ ಕೇಕಿಯಾಗಿ ಬೇಕು ಅಂದರೆ ನೀವು ಅದನ್ನು ಇನ್ನೂ ಸ್ವಲ್ಪ ಒಂದು 5 ಮಿನಿಟ್ಸ್ ಸ್ವಲ್ಪ ಜಾಸ್ತಿ ಬೇಕ್ ಮಾಡ್ಕೊಳ್ಬೋದು. ನೀಟಾಗಿ ಬೇಕಾಗುತ್ತೆ. ಒಂದು ಸ್ವಲ್ಪ ಅಂಟ್ಕೊಂಡ್ರೂ ನೀವು ಯಾವುದೇ ಥರ ಭಯ ಪಟ್ಕೊಳ್ಳೋ ಅವಶ್ಯಕತೆ ಎಲ್ಲ, ನೀಟಾಗಿ ಬೇಕಾಗಿರುತ್ತೆ. ನಂತರ ಬ್ರೌನಿಯನ್ನು ನೀವು ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು. ಅದು ಪೂರ್ತಿ ತಣ್ಣಗಾಗಿ ಆರಿದ ಮೇಲೇ ಕಟ್ ಮಾಡಬೇಕು. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀಟಾಗಿ ಪೀಸ್ ಆಗ್ತಾಯಿದೆ. ಹಾಗೆ ಎಷ್ಟು ನೀಟಾಗಿ ಬೇಕಾಗಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್, ನಮ್ಮಲ್ಲಿ ಬ್ರೌನಿಯ ಕೊರಿಯರ್ ಅವೈಲಬಿಲಿಟಿ ಕೂಡ ಇದೆ. ನೀವು ಕೂಡ ಇದುವರೆಗೂ ಬ್ರೌನಿ ಟೇಸ್ಟ್ ಮಾಡಿಲ್ಲ ಅಥವಾ ಬ್ರೌನಿನ ಟೇಸ್ಟ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನಮ್ಮಲ್ಲಿ ನೀವು ಆರ್ಡ್ರ್ ಪ್ಲೇಸ್ ಮಾಡ್ಕೋಬೋದು. ಹಾಗೆ ಹೆಲ್ತಿ ವರ್ಷನಲ್ಲೂ ಕೂಡ ಸಿಗುತ್ತೆ. ರಾಗಿ, ಗೋಧಿ, ಕಪ್ಪು ಅಕ್ಕಿ, ಮಿಲ್ಲೆಟ್ ಬ್ರೌನಿ, ಹೀಗೆ ನಾನಾ ಥರ. ಹಾಗೆ ಡ್ರೈ ನಟ್ಸ್ಗಳನ್ನ ಹಾಕಿರೋವಂಥ ಬ್ರೌನಿ ಎಲ್ಲವೂ ಥರ ಕೂಡ ಸಿಗುತ್ತೆ. ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.